if A equal to it is a 2 by 2 matrix 2 3 1 minus 4 and B equal to 1 minus 2 minus 1 3, then verify that AB whole inverse equal to B inverse into A inverse. ಇದನ್ನ ಆಲ್ರೆಡಿ ನಾವು ಪ್ರೂವ್ ಮಾಡಿದ್ವಿ ಥಿಯರಮ್ ಅಂತ ಹೇಳಿ, ಅದು ನಾವೀಗ ವೆರಿಫೈ ಮಾಡಬೇಕು. ಎ ಬಿ ಹೋಲ್ ಇನ್ವರ್ಸ್ ಬೇಕು ನಮಗೆ ಅಂತಂದ್ರೆ ಎ ಬಿ ಪ್ರಾಡಕ್ಟ್ ಅನ್ನು ಫೈಂಡ್ ಮಾಡಬೇಕು, ಆಮೇಲೆ ಅದರ ಇನ್ವರ್ಸ್ ಅನ್ನು ಫೈಂಡ್ ಮಾಡಬೇಕು, ಅದರಿಂದ ನಮಗೆ ಎಲ್ ಎಚ್ ಎಸ್ ಸಿಗುತ್ತೆ. ಆಮೇಲೆ ಬಿ ಇನ್ವರ್ಸ್ ಫೈಂಡ್ ಮಾಡಬೇಕು, ಆಮೇಲೆ ಎ ಇನ್ವರ್ಸ್ ಫೈಂಡ್ ಮಾಡಬೇಕು, ಅವೆರಡರ ಪ್ರಾಡಕ್ಟ್ ಅನ್ನು ಫೈಂಡ್ ಮಾಡಬೇಕು. ಸೊ ಏನೇನು ಬೇಕಾಗುತ್ತಲ್ಲ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋಣ. ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎ ಬಿ ಬೇಕು. ಸೊ ಲೆಟ್ ಅಸ್ ಫೈಂಡ್ ದ ಪ್ರಾಡಕ್ಟ್. ಎ ಬಿ ಈಕ್ವಲ್ ಟು 2 3 1 minus 4 into 1 minus 2 minus 1 3. That is equal to 2 into 1 is 2, 3 into minus 1 is minus 3. 2 minus 3. ಗೊತ್ತಲ್ಲ, ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡ್ತಿದ್ದೀವಿ. 2 into 1 is 2, 3 into minus 1 is minus 3. 2 minus 3 ಅಂದರೆ minus 1. 2 into minus 2 is minus 4. 3 3 9. So minus 4 plus 9 ಅಂದರೆ 5. 1 into 1 is 1, minus 4 into minus 1 ಅಂತಂದ್ರೆ plus 4. So 1 plus 4, 1 plus 4 ಅಂದರೆ 5. Second row, second column. 1 into minus 2, that is minus 2. Minus 4 into 3 is minus 12. Minus 2, minus 12, minus 14. This is AB. Now AB whole inverse ಅಂತಂದ್ರೆ ನೋಡಿ, A inverse ಅಂತಂದ್ರೆ 1 by determinant A into adjoint A. ಇದು ಮ್ಯಾಟ್ರಿಕ್ಸ್ A ಗೆ. ಬಟ್ ನಮಗೆ ಯಾವ್ದ್ರ ಇನ್ವರ್ಸ್ ಬೇಕು ಅಂತಂದ್ರೆ ಎ ಬಿ ಅನ್ನೋ ಮ್ಯಾಟ್ರಿಕ್ಸ್ ನ ಇನ್ವರ್ಸ್ ಬೇಕು. ಹಾಗಾದ್ರೆ ಅಲ್ಲಿ ಫಾರ್ಮುಲಾ ಏನಾಗುತ್ತೆ ಗೊತ್ತಾ? ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ ಟು 1 by ಡಿಟರ್ಮಿನೆಂಟ್ ಎ ಬಿ ಇಂಟು ಅಡ್ಜಾಯಿಂಟ್ ಎ ಬಿ. ಫಾರ್ಮುಲಾ ಈ ರೀತಿ ಚೇಂಜ್ ಆಗುತ್ತೆ. ದೇರ್ಫೋರ್ ಲೆಟ್ ಅಸ್ ಫೈಂಡ್ ಡಿಟರ್ಮಿನೆಂಟ್ ಎ ಬಿ. ಈಗ ಎ ಬಿ ಅನ್ನೋ ಮ್ಯಾಟ್ರಿಕ್ಸ್ ಸಿಕ್ಕಿದೆ, ಇದನ್ನ ಯೂಸ್ ಮಾಡ್ಕೊಂಡು ಡಿಟರ್ಮಿನೆಂಟ್ ಎ ಬಿ ಫೈಂಡ್ ಮಾಡೋಣ. ಡಿಟರ್ಮಿನೆಂಟ್ ಎ ಬಿ ಈಕ್ವಲ್ ಟು -1 into minus 14 is plus 14 minus 5 5s are 25. This is equal to 14 minus 25 ಅಂತಂದ್ರೆ minus 11. ಸೊ minus 11 ಅನ್ನೋದು ನಾನ್ ಝೀರೋ ಕ್ವಾಂಟಿಟಿ ಆಗಿರೋದ್ರಿಂದ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಡಿಟರ್ಮಿನೆಂಟ್ ಏನಾದ್ರು 0 ಬಂತು ಅಂತಂದ್ರೆ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಡಿಟರ್ಮಿನೆಂಟ್ ನಾನ್ ಝೀರೋ ಬಂತು ಅಂತಂದ್ರೆ ಇನ್ವರ್ಸ್ ಎಕ್ಸಿಸ್ಟ್ ಆಗ್ತದೆ. ಈಗ ಡಿಟರ್ಮಿನೆಂಟ್ ಎ ಬಿ ಬಂತು, ಈಗ ಏನ್ ಮಾಡ್ಬೇಕು ಅಂದ್ರೆ ಅಡ್ಜಾಯಿಂಟ್ ಎ ಬಿ. ಅಡ್ಜಾಯಿಂಟ್ ಎ ಬಿ ಅಂದ್ರೆ ಎ ಬಿ ಮ್ಯಾಟ್ರಿಕ್ಸ್ ಏನ್ ಬಂತಲ್ಲ ಅದರ ಅಡ್ಜಾಯಿಂಟ್. ಇದು 2 by 2 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಬಹಳ ಸಿಂಪಲ್ ಆಗಿ ನಮಗೆ ಅಡ್ಜಾಯಿಂಟ್ ಸಿಗ್ತದೆ. ಏನ್ ಮಾಡ್ಬೇಕು? ಡಯಾಗ್ನಲ್ ಎಲಿಮೆಂಟ್ ಗಳನ್ನ ಇಂಟರ್ಚೇಂಜ್ ಮಾಡಬೇಕು, ಆಂಟಿ ಡಯಾಗ್ನಲ್ ಎಲಿಮೆಂಟ್ ಗಳಿಗೆ ಮೈನಸ್ ಮಲ್ಟಿಪ್ಲೈ ಮಾಡಬೇಕು ಅಥವಾ ಸೈನ್ ಚೇಂಜ್ ಮಾಡಬೇಕು. +5 ಇದೆ, ಸೊ -5 -5. ದಿಸ್ ಈಸ್ ಅಡ್ಜಾಯಿಂಟ್ ಎ ಬಿ. ನೌ ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ 1 by ಡಿಟರ್ಮಿನೆಂಟ್ ಎ ಬಿ. ಸೊ 1 by ಡಿಟರ್ಮಿನೆಂಟ್ ಎ ಬಿ ಅಂದ್ರೆ -11 ಇಂಟು ಅಡ್ಜಾಯಿಂಟ್ ಎ ಬಿ. ಇಲ್ಲೇ ಇದೆ ಅಡ್ಜಾಯಿಂಟ್ ಎ ಬಿ. -14 -5 -5 -1. ಇಷ್ಟು ಬಿಟ್ರು ಓಕೆ. ಇಲ್ಲ ಅಂತಂದ್ರೆ ಏನ್ ಮಾಡಿ, ಈ -11 ಅನ್ನ 1 by 11 ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ 14 by 11, -5 ಕ್ಯಾನ್ಸಲ್ ಆದ್ರೆ 5 by 11. ಇಲ್ಲೂ ಅಷ್ಟೇನೆ 5 by 11, ಇಲ್ಲಿ 1 by 11. ದಿಸ್ ಈಸ್ ಎಲ್ ಎಚ್ ಎಸ್. ಇದೇನಿದು ಎಲ್ ಎಚ್ ಎಸ್. ಈಗ ಏನ್ ಮಾಡೋಣ, ಆರ್ ಎಚ್ ಎಸ್ ಫೈಂಡ್ ಮಾಡೋಣ. ಆರ್ ಎಚ್ ಎಸ್ ಅಲ್ಲಿ ಏನ್ ಬೇಕು? ಬಿ ಇನ್ವರ್ಸ್ ಬೇಕು, ಆಮೇಲೆ ಎ ಇನ್ವರ್ಸ್ ಬೇಕು. ಬಿ ಇನ್ವರ್ಸ್ಗೆ ಡಿಟರ್ಮಿನೆಂಟ್ ಬಿ ಬೇಕು, ಅಡ್ಜಾಯಿಂಟ್ ಬಿ ಬೇಕು. ಎ ಇನ್ವರ್ಸ್ಗೂ ಅಷ್ಟೇನೆ ಡಿಟರ್ಮಿನೆಂಟ್ ಎ, ಅಡ್ಜಾಯಿಂಟ್ ಎ. ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಿ ಇನ್ವರ್ಸ್ ಮತ್ತು ಎ ಇನ್ವರ್ಸ್ ಅನ್ನ ಫೈಂಡ್ ಮಾಡೋಣ. ಓಕೆ, ನಾವು ಬಿ ಇನ್ವರ್ಸ್ ಬೇಕು ಅಂದ್ರೆ ಡಿಟರ್ಮಿನೆಂಟ್ ಬಿ. ಡಿಟರ್ಮಿನೆಂಟ್ ಬಿ ಈಕ್ವಲ್ ಟು 1 3s are 3 -1 into -2, ಇಟ್ ಈಸ್ +2. ಇಲ್ಲಿ ಆಂಟಿ ಡಯಾಗ್ನಲ್ ಸಲುವಾಗಿ ಮೈನಸ್ ಆಗಿದೆ. 3 - 2 ಅಂತಂದ್ರೆ 1. ಡಿಟರ್ಮಿನೆಂಟ್ ಬಿ 1 ಬಂತು. ಈಗ ಅಡ್ಜಾಯಿಂಟ್ ಬಿ ಫೈಂಡ್ ಮಾಡೋಣ.
ಅಡ್ಜಾಯಿಂಟ್ ಬಿ ಈಕ್ವಲ್ ಟು ಆಗಲೇ ಹೇಳಿದಿನಲ್ಲ, ಡಯಾಗ್ನಲ್ ಎಲಿಮೆಂಟ್ಗಳನ್ನ ಇಂಟರ್ಚೇಂಜ್ ಮಾಡಬೇಕು. ಸೊ 3 ಇಲ್ಲಿಗೆ ಬಂದ್ರೆ 1 ಇಲ್ಲಿಗೆ ಬರುತ್ತೆ. ಆಂಟಿ ಡಯಾಗ್ನಲ್ ಎಲಿಮೆಂಟ್ಗಳ ಸೈನ್ ಚೇಂಜ್ ಮಾಡಬೇಕು. -2 ಮತ್ತು -1 ಇದೆ, therefore 2 ಮತ್ತೆ 1 ಅಂತ ಚೇಂಜ್ ಮಾಡಿ. ಇದು ಅಡ್ಜಾಯಿಂಟ್ ಬಿ. Now by using these two we shall find B inverse. It is equal to 1 by determinant B ಅಂತಂದ್ರೆ ಅದು 1, adjoint B ಏನಿದೆ ಅಂದ್ರೆ 3 2 1 1. ಸೊ 1/1 ಇರೋದ್ರಿಂದ ಈ ವ್ಯಾಲ್ಯೂ ಏನು ಚೇಂಜ್ ಮಾಡಲ್ಲ, ಸೊ ಇದನ್ನ ಬಿಟ್ಟರು ಕೂಡ ತೊಂದರೆ ಇಲ್ಲ. ಇದು ಬಿ ಇನ್ವರ್ಸ್ ಆಯ್ತು. ಇದೇ ರೀತಿ ಎ ಇನ್ವರ್ಸ್ ಒಂದು ಫೈಂಡ್ ಮಾಡೋಣ. ಎ ಇನ್ವರ್ಸ್ಗೂ ಕೂಡ ಡಿಟರ್ಮೆಂಟ್ ಎ ಬೇಕು. ಸೊ ಡಿಟರ್ಮೆಂಟ್ ಎ ಈಕ್ವಲ್ ಟು 2 into -4 is -8 minus 3 into 1 is 3. It is equal to -11. Determinant A -11 ಬಂತು. ಈಗ ಅಡ್ಜಾಯಿಂಟ್ ಎ ಫೈಂಡ್ ಮಾಡಬೇಕು. ಇಲ್ಲಿ ಬರೆದ್ಬಿಡ್ತೀನಿ. ಅಡ್ಜಾಯಿಂಟ್ ಎ ಇಟ್ ಇಸ್ ಈಕ್ವಲ್ ಟು -4 2 -3 -1. Now A inverse equal to 1 by determinant A. Determinant A ಅಂದ್ರೆ -11 into adjoint A means -4 -3 -1 2 ಇಷ್ಟಿದೆ. ದಿಸ್ ಇಸ್ ಈಕ್ವಲ್ ಟು ಈ ಮೈನಸ್ ಮಾತ್ರ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 1/11 ಆಮೇಲೆ ನೋಡೋಣ. ಸೊ +1/11 ಹಂಗೆ ಇರಲಿ. ಮೈನಸ್ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡಾಗ ಪ್ಲಸ್ ಇರವೆಲ್ಲ ಮೈನಸ್ ಆಗ್ತವೆ, ಮೈನಸ್ ಇರವೆಲ್ಲ ಪ್ಲಸ್ ಆಗ್ತವೆ. therefore 4 3 1 2. ಇದು ಎ ಇನ್ವರ್ಸ್. ಇಲ್ಲಿ ಬಿ ಇನ್ವರ್ಸ್ ಇದೆ. ಈಗ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಮಾಡಬೇಕು. Now let us find B inverse into A inverse. B inverse ಎಷ್ಟಿದೆ? ಏನು ಬಂದಿದೆ? 3 2 1 1. A inverse ಎಷ್ಟು ಬಂದಿದೆ ಅಂದ್ರೆ 1/11 ಕಾನ್ಸ್ಟೆಂಟ್ ಆಗಿರೋದ್ರಿಂದ ಅದನ್ನ ಇಲ್ಲಿ ಬರ್ಕೊಳ್ತೀನಿ. ಇಂಟು 4 3 1 2. 1/11 ಆಸ್ ಇಟ್ ಈಸ್ ಇರಲಿ. ಈ ಎರಡು ಮ್ಯಾಟ್ರಿಕ್ಸಸ್ ನ ಮಲ್ಟಿಪ್ಲೈ ಮಾಡೋಣ. 3 4s are 12 plus 2 1s are 2. 12 plus 2 12 plus 2 ಅಂದ್ರೆ 14. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಬೇಕು. 3 3s are 9 2 2s are 4. 9 plus 4 ಸಾರಿ, ಇಲ್ಲಿ ಮೈನಸ್ ಮಲ್ಟಿಪ್ಲೈ ಮಾಡಿದಾಗ ಇದು -2 ಆಗುತ್ತೆ. ಸೊ ದಿಸ್ ವಿಲ್ ಬಿ -2. ಸೊ 3 3s are 9. 2 into -2 is -4. 9 minus 4 it is 5. Second row first column 1 into 4 is 4. 1 into 1 is 1. 4 plus 1 this will be 5. Last one 1 3s are 3. 1 into -2 is -2. 3 minus 2 it is 1. ಈಗ 1/11 ನ ಒಳಗಡೆ ಮಲ್ಟಿಪ್ಲೈ ಮಾಡೋಣ. 14 ಗೆ ಮಲ್ಟಿಪ್ಲೈ ಮಾಡಿದಾಗ 14/11. 5 ಮಲ್ಟಿಪ್ಲೈ ಮಾಡಿದಾಗ 5/11. Here also we have 5/11 and here we will have 1/11. Call this as RHS. ಸೊ RHS ಮತ್ತು LHS ಎರಡನ್ನು ಅಬ್ಸರ್ವ್ ಮಾಡಿದಾಗ ಕ್ಲಿಯರ್ಲಿ LHS is equal to RHS. Therefore AB whole inverse is equal to B inverse into A inverse. Hence verified. Similar question ಇನ್ನೊಂದಿದೆ, ಅದನ್ನು ಸಾಲ್ವ್ ಮಾಡೋಣ. A equal to 3725 and B equal to 6879. Same, verify that AB whole inverse equal to B inverse A inverse. Solution. Let us find AB. It is equal to, ನಾನು ಡೈರೆಕ್ಟ್ ಆಗಿ A ಮತ್ತು B ಇಲ್ಲೇ ಯೂಸ್ ಮಾಡ್ಕೊಂಡ್ಬಿಡ್ತೀನಿ. 3 6 18 ಪ್ಲಸ್ 7 7 49. 18 ಪ್ಲಸ್ 49 ದೊಡ್ಡ ನಂಬರ್ಸ್ ಅಲ್ಲ, ಸೊ ಚಾನ್ಸ್ ತಗೊಳ್ಳೋದು ಬೇಡ, ಒಂದ್ಸರಿ ಬರ್ಕೊಳ್ಳೋಣ. ಫಸ್ಟ್ ರೋ ಸೆಕೆಂಡ್ ಕಾಲಮ್ 3 8s 24 ಪ್ಲಸ್ 7 9s 63. ಈಗ ಸೆಕೆಂಡ್ ರೋ ಫಸ್ಟ್ ಕಾಲಮ್ 2 6s 12 ಪ್ಲಸ್ 5 7s 35. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 2 8s 16 ಪ್ಲಸ್ 5 9s 45. ಇಟ್ ಈಸ್ ಈಕ್ವಲ್ ಟು, ಇಲ್ಲಿ ಆಡ್ ಮಾಡಿದ್ರೆ 4 + 1 5 67. ಇವೆರಡನ್ನ ಆಡ್ ಮಾಡಿದ್ರೆ 6 + 2 87 ಆಗುತ್ತೆ. ಇದು
ಇವೆರಡನ್ನ ಆಡ್ ಮಾಡಿದ್ರೆ ಇಟ್ ಈಸ್ 47 and this one will be 4 5 61. This one will be 61. ಇದು AB. ಡಿಟರ್ಮೆಂಟ್ AB ಏನಾಗುತ್ತೆ? ಡಿಟರ್ಮೆಂಟ್ AB it is equal to 67 into 61 ಎಷ್ಟಾಗುತ್ತೆ? ಒಂದ್ಸರಿ ಮಲ್ಟಿಪ್ಲೈ ಮಾಡಿಬಿಡ್ತೀನಿ. 67 into 61 4087. 4087 minus 87 into 47. ಟೈಮ್ ವೇಸ್ಟ್ ಮಾಡಬಾರದಂತ ನಾನು ಕ್ಯಾಲ್ಕುಲೇಟರ್ ಮಾಡ್ತಿದ್ದೀನಿ. 4089 ಬರ್ತಾ ಇದೆ. 4089. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ -2 ಬರುತ್ತೆ. ಸಿನ್ಸ್ ಇಟ್ ಈಸ್ ನಾಟ್ ಈಕ್ವಲ್ ಟು 0, AB ಹೋಲ್ ಇನ್ವರ್ಸ್ ಎಕ್ಸಿಸ್ಟ್ ಆಗ್ತದೆ. ಓಕೆ, ಡಿಟರ್ಮೆಂಟ್ AB ಸಿಕ್ತು. ಈಗ ಏನ್ ಮಾಡಿ ಅಂತಂದ್ರೆ ಅಡ್ಜಾಯಿಂಟ್ AB ನ ಫೈಂಡ್ ಮಾಡೋಣ. adjoint AB is equal to 61 ಇಲ್ಲಿಗೆ ಬರುತ್ತೆ, 67 ಕೆಳಗಡೆ ಬರುತ್ತೆ. ಪ್ಲಸ್ 87 ಮೈನಸ್ 87 ಆದ್ರೆ ಪ್ಲಸ್ 47 ಮೈನಸ್ 47 ಆಗುತ್ತೆ. ದಿಸ್ ಈಸ್ adjoint ಆಫ್ ದ ಮ್ಯಾಟ್ರಿಕ್ಸ್ AB. Now AB whole inverse equals to 1 by determinant AB. Determinant AB ಅಂದ್ರೆ -2 in bracket 61 minus 87 minus 47 67. ಇಷ್ಟು ಬಿಟ್ಟರು ಸಾಕು. ಅಥವಾ ಒಳಗಡೆ ಮೈನಸ್ ಮಲ್ಟಿಪ್ಲೈ ಮಾಡ್ತೀನಿ ನಾನು ಅಂತಂದ್ರೆ ದಿಸ್ ವಿಲ್ ಬಿ ಈಕ್ವಲ್ ಟು 1/2 ಇಂಟು -61 ಪ್ಲಸ್ 87 ಪ್ಲಸ್ 47 minus 67. This is LHS. This one is LHS. Now let us find B inverse and then A inverse. Of that we shall multiply those two matrices and let us verify that. B inverse find ಮಾಡಬೇಕು ಅಂತಂದ್ರೆ determinant B ಬೇಕು. Therefore determinant B is equal to 9 6 54 minus 8 7 56. This is equal to -2. And adjoint of the matrix B is equal to 9 ಮೇಲ್ಗಡೆ ಬರುತ್ತದೆ, 6 ಕೆಳಗಡೆ ಹೋಯಿತು. ಈ ಮ್ಯಾಟ್ರಿಕ್ಸ್ ಅಲ್ಲಿ 8 ಮತ್ತು 7 ನ ಸೈನ್ ಗಳು ಚೇಂಜ್ ಆಗಬೇಕು. -8 -7. Now find B inverse. 1 by determinant B ಅಂದ್ರೆ -2 into adjoint B, that is 9 -8 -7 6. 1/2 ಇಲ್ಲೇ ಇರಲಿ, ಮೈನಸ್ ಮಾತ್ರ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ -9 plus 8 plus 7 minus 6. This is B inverse. Now let us find A inverse. In order to find A inverse, we want determinant A. So determinant A equal to 3 5s are 15 minus 2 7s are 14. 15 minus 14 is 1. So determinant A is not equal to 0, hence A inverse exists. Therefore ಈಗ ಡಿಟರ್ಮಿನೆಂಟ್ A 1 ಬಂದಿದೆ ಅಂತಂದ್ರೆ ಪ್ರಾಬ್ಲಮ್ ಇಲ್ಲ. ಅಡ್ಜಾಯಿಂಟ್ A ಈಕ್ವಲ್ ಟು 5 ಮೇಲ್ಗಡೆ ಬಂತು, 3 ಕೆಳಗಡೆ ಬಂತು. ಈ 7 ಮತ್ತು 2 ಗೆ ಮೈನಸ್ ಮಲ್ಟಿಪ್ಲೈ ಮಾಡೋಣ. -7 -2. Now let us find A inverse. A inverse equal to 1 by determinant A ಅಂತಂದ್ರೆ 1 ಇದೆ into adjoint A, that is 5 -7 -2 3. 1/1 ಇರೋದ್ರಿಂದ ಇದನ್ನ ರಿಮೂವ್ ಮಾಡಿದ್ರೆ ತೊಂದರೆ ಇಲ್ಲ. ಸೊ A inverse ಅಂದ್ರೆ adjoint A. Now we have to multiply B inverse and A inverse. Therefore B inverse into A inverse, that is equal to B inverse ಅಂದ್ರೆ 1/2 into -9 8 7 -6 into A inverse ಅಂದ್ರೆ 5 -7 -2 3. This is equal to 1/2 into, ಈಗ ಮಲ್ಟಿಪ್ಲೈ ಮಾಡಿ, -9 into 5 ಅಂದ್ರೆ -45, 8 into -2 ಅಂದ್ರೆ -16,
ಫಸ್ಟ್ ರೋ ಸೆಕೆಂಡ್ ಕಾಲಮ್ ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ 9 7 63 ಪ್ಲಸ್ 8 3 24. Second row first column 7 5 35 minus into minus plus 6 2 12. Second row second column 7 into minus 7 andre minus 49 minus 6 into 3 andre minus 18. ಈಗ ಅಡಿಷನ್ ಸಬ್ಟ್ರಾಕ್ಷನ್ ಅವುಗಳೆಲ್ಲ ಮಾಡಿ 1/2 ಬ್ರಾಕೆಟ್ minus 45 minus 16 ಅಂತಂದ್ರೆ minus 61. 63 plus 24 it is 87. 35 plus 12 this is 47. Minus 49 minus 18 andre minus 67. This is RHS. So LHS ಮತ್ತು RHS ಅಬ್ಸರ್ವ್ ಮಾಡಿ ಎರಡು ಕೂಡ ಈಕ್ವಲ್ ಆಗಿದೆ. Therefore conclusion ಇಲ್ಲಿ ಬರೀತೀನಿ ನಾನು clearly LHS is equal to RHS. This implies AB whole inverse equal to B inverse into A inverse. Hence verified. This is the solution. Hope that it is clear to you.